ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. SBI ATM ಅಲ್ಲಿ ATM ಕಾರ್ಡ್ ಇಲ್ಲ ಅಂತಂದ್ರು ಹೆಂಗೆ ಡೆಪಾಸಿಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಇದೆ, ನೋಡಬಹುದು. ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಕ್ ಹೇಳುತ್ತೆ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಮೊಬೈಲ್ ನಂಬರ್ನ ಹಾಕಕ್ ಹೇಳುತ್ತೆ. ಬ್ಯಾಂಕ್ ಅಕೌಂಟ್ಗೆ ಯಾವ್ದು ಲಿಂಕ್ ಆಗಿದೆಯೋ ನಂಬರು ಕರೆಕ್ಟ್ ಆಗಿ ಹಾಕಿದಿರ ಅಂತಂದ್ಮೇಲೆ ಇಲ್ಲೊಂದ್ಸರಿ ಕರೆಕ್ಟ್ ಅಂತ ಚೆಕ್ ಮಾಡಿ. ಮತ್ತೆ ಇಲ್ಲಿ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ಸ್ ಅಂತ ಕೇಳುತ್ತೆ. ಸೇವಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ ಕೇಳುತ್ತೆ. ಹಾಕಾದ್ಮೇಲೆ ಪ್ರೆಸ್ ಇಫ್ ಕರೆಕ್ಟ್ ಅಂತ ಕೇಳುತ್ತೆ. ಇಲ್ಲ ರಾಂಗ್ ಇದೆ ಅಂದ್ರೆ ಕ್ಲಿಕ್ ಮಾಡಿ ಇನ್ನೊಂದ್ಸರಿ ಟೈಪ್ ಮಾಡಬಹುದು. ಬೆನಿಫಿಷರಿ ಬ್ಯಾಂಕ್ ಅಕೌಂಟ್ ನೇಮು ಇದರಲ್ಲಿ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ನೋಡ್ತಿರ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡಬಹುದು ಅಂತ ಇಲ್ಲಿ ತೋರಿಸುತ್ತೆ. ಸೊ ಇದೆಲ್ಲ ಆದ್ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಟ್ರೇ ಓಪನ್ ಆಗುತ್ತೆ. ಸೊ ನಿಮ್ ಕ್ಯಾಶ್ನ ಇಲ್ಲಿ ಇಟ್ಬಿಟ್ಟು ಬರೀ ಎಂಟರ್ ಕೊಟ್ಬಿಡಿ ಡೈರೆಕ್ಟ್ ಆಗಿ. ಸೊ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಈಗ ಅದರಲ್ಲಿ ಯಾವ್ದಾದ್ರು ಒಂದು ನೋಟ್ಸ್ ಸರಿಯಾಗಿ ಫೋಲ್ಡ್ ಆಗಿಲ್ಲ ಅಂದ್ರೆ ಆ ನೋಟ್ಸ್ ರಿಟರ್ನ್ ಆಗುತ್ತೆ. ಇಲ್ಲ ಎಲ್ಲ ನೋಟ್ಸ್ ನೀಟಾಗಿ ನಾವು ಫೋಲ್ಡ್ ಯಾವ್ದು ಇಲ್ದಿರ ಹಾಕಿದೀವಿ ಅಂದ್ರೆ ಅಷ್ಟು ಕ್ಯಾಶ್ನ ತಗೊಳುತ್ತೆ. ಸೊ ಒಂದ್ ಸ್ವಲ್ಪ ನೋಟ್ಸ್ ನೀಟಾಗಿ ಫೋಲ್ಡ್ ಆಗಿರ್ಲಿಲ್ಲ. ಸೊ ತಗೊಂಡಾದ್ಮೇಲೆ ನೀಟಾಗಿ ಕಾರ್ನರ್ಸ್ ಏನಾದ್ರು ಇದಾಗಿದೆಯಾ ನೋಡ್ಕೋಬೇಕು. ಸೊ ಇನ್ನ ಅಮೌಂಟ್ ನ ಆಡ್ ಮಾಡ್ಬೇಕು ಅಂದ್ರೆ ಆಡ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸರಿ ಉಲ್ಟಾ ತಿರುಗಿಸಿ ನೋಡೋಣ, ವ್ಯಾಲಿಡೇಟ್ ಆಗುತ್ತೆ. ಹಾಕ್ಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದ್ಸರಿ ವ್ಯಾಲಿಡೇಟ್ ಮಾಡುತ್ತೆ ಕ್ಯಾಶ್ನ. ಮತ್ತೇನು ತಗೊಳ್ಳಿಲ್ಲ ಅಂತಂದ್ರೆ ರಿಟರ್ನ್ ಆಗುತ್ತೆ. ಸೊ ಈ 3 ನೋಟ್ಸ್ನ ತಗೊಳ್ಳೇ ಇಲ್ಲ. ಸೊ ಒಂದು ಬ್ರೇಕ್ ಆಗಿದೆ, ಇನ್ನೊಂದು ಚೆನ್ನಾಗಿಲ್ಲ. ಟೋಟಲ್ ಅಮೌಂಟು ಎಷ್ಟು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು 100s, 500s, 200s ಎಲ್ಲ ತೋರಿಸುತ್ತೆ. ಸೊ ಈಗ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಅಂತೇಳಿ ಒಂದು ಸ್ಲಿಪ್ ಬರುತ್ತೆ. ಸೊ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರೋ ನೋಟಿಫಿಕೇಶನ್ ಡೈರೆಕ್ಟಾಗಿ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.